ಉಳ್ಳಾಗಡ್ಡೆಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ಅದನ್ನು ಈ ಥರ ಕುಟ್ಟೋ ಇದರಲ್ಲಿ ಹಾಕ್ತಾಯಿದ್ದೀನಿ, ನೋಡ್ಬೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಸೋಯಿ ರಂಗೋಲಿ ಚಾನಲ್. ನಾವು ಇವತ್ತು ಉಳ್ಳಾಗಡ್ಡಿ ಖಾರ ಅಥವಾ ಈರುಳ್ಳಿ ಚಟ್ನಿ ಅನ್ನು ಹೇಗೆ ಮಾಡೋದನ್ನು ನೋಡ್ಬೋದು. ಯೂಶ್ವಲಿ ಉತ್ತರ ಕರ್ನಾಟಕ ಸೈಡ್ ಈರುಳ್ಳಿಯನ್ನು ಉಳ್ಳಾಗಡ್ಡಿ ಅಂತ ಕರೀತಾರೆ. ಸೊ ಬೆಂಗಳೂರು, ಮೈಸೂರು ಕಡೆ ನಾರ್ತ್ ಕರ್ನಾಟಕ ಉಳ್ಳಾಗಡ್ಡಿ ಅಂತಾರೆ, ಸೌತ್ ಕರ್ನಾಟಕ ಈರುಳ್ಳಿ ಅಂತಾರೆ. ನೋಡ್ಬೋದು, ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇದು ಕುಟ್ಟೋಕಲ್ಲು ನಮ್ಮ ಮನೆಯಲ್ಲಿದೆ. ಯೂಶ್ವಲಿ ಉತ್ತರ ಕರ್ನಾಟಕದ ಕಡೆ ಎಲ್ಲರ ಮನೆಯಲ್ಲೂ ಇರುತ್ತೆ. ಅದಕ್ಕೆ ಒಂಚೂರು ಜೀರಿಗೆ ಹಾಕಿದ್ದೀನಿ, ಅದನ್ನು ಚೆನ್ನಾಗಿ ಸಣ್ಣ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಯಾವ ಥರ ಕುಟ್ಬಿಟ್ಟು ಸಣ್ಣದಾಗಿದೆ ನೋಡಿ, ಆಲ್ರೆಡಿ ಪುಡಿಯಾಗಿದೆ ಜೀರಿಗೆನ. ಅದಕ್ಕೆ ನಾನು ಒಂಚೂರು ಖಾರದ ಪುಡಿ, ಕೆಂಪು ಖಾರದ ಪುಡಿ, ಓಕೆ, ನಾರ್ಮಲಾಗಿ ಮನೆಯಲ್ಲಿರೋದು ಕೆಂಪು ಖಾರದ ಪುಡಿ. ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಖಾರ, ಒಂದು ಸ್ವಲ್ಪ ಚಾಟ್ ಮಸಾಲ, ಮತ್ತು ಇನ್ನೂ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಕೊತ್ತಂಬರಿ ಪುಡಿ, ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಬೇಕು ಅಂದರೆ ಇನ್ನೊಂಚೂರು ಖಾರ ಹಾಕ್ಬೋದು. ನೀವು ಸ್ಪೈಸಿ ತಿಂತಾಯಿದ್ರೆ, ನಿಮ್ಮ ಮನೇಲಿ ಸ್ಪೈಸಿ ಊಟ ಮಾಡ್ತಾಯಿದ್ರೆ ಇನ್ನೊಂಚೂರು ಖಾರ ಪುಡಿ ಹಾಕ್ಬೋದು. ಇಲ್ಲಾಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಮ್ಮ ಮನೇಲಿ ಯೂಶ್ವಲಿ ಸ್ಪೈಸಿ ತಿನ್ನೋದು ನಾವು, ಹಾಗಾಗಿ ಇನ್ನೊಂಚೂರು ಖಾರ ಪುಡಿ ಹಾಕಿದ್ದೀನಿ ಅಷ್ಟೇ. ಮತ್ತು ಒಂಚೂರು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಕುಟ್ಟಕಲ್ಲಿಂದ. ಇವಾಗ ಒಂಚೂರು ಚೆನ್ನಾಗಿ ಎಲ್ಲವೂ ಮಿಕ್ಸ್ ಆದರೆ ಉಳ್ಳಾಗಡ್ಡೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಒಂಚೂರು ಕಲಿಸ್ತಾ ಇದ್ದೀನಿ. ಇದಕ್ಕೆ ಒಂಚೂರು ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಬೆಲ್ಲ, ಸ್ವಲ್ಪ ಒಂಥರ ಸ್ವೀಟ್ ಫ್ಲೇವರ್ ಬೇಕು ಅಂದರೆ ಬೆಲ್ಲ ಹಾಕ್ಬೋದು. ಓಕೆ, ಇವಾಗ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ವಾಶ್ ಮಾಡಿದ್ದೀನಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ಒಂಚೂರು ಕುಟ್ಟೋಕಲ್ಲು ತೊಗೊಂಡು ಒಂಚೂರು ಕುಟ್ಟಬೇಕು. ಆ ಕುಟ್ಟೋದ್ರಿಂದ ಅದು ಈರುಳ್ಳಿಯ ಫ್ಲೇವರು ಬಿಡುತ್ತೆ. ಹಂಗೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗಲ್ಲ, ಒಂಚೂರು ಬಿಡಿ ಆಗುತ್ತೆ. ಒಂಚೂರು ಕುಟ್ಟಿದ್ರೆ ಅದ್ರದ್ದು ಈರುಳ್ಳಿದೆಲ್ಲ ಒಂಚೂರು ರಸ ಇದೆಯಲ್ಲ ಅದೆಲ್ಲ ಬಿಡುತ್ತೆ, ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಎಲ್ಲವೂ ಉಪ್ಪು ಖಾರ ಎಲ್ಲ ಪುಡಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಇದಕ್ಕೆ ಆಪ್ಷನಲ್, ನೀವು ಬೇಕು ಅಂತಂದರೆ ಶೇಂಗಾ ಪುಡಿ ಹಾಕೋಬೋದು ಅಥವಾ ಶೇಂಗಾ ಚಟ್ನಿಯನ್ನು ಹಾಕೋಬೋದು, ಮಿಕ್ಸ್ ಮಾಡ್ಕೋಬೋದು. ಶೇಂಗಾ ಚಟ್ನಿ ಹೇಗೆ ಮಾಡಬೇಕಂದ್ರೆ ಸಿಂಪಲ್ಲಾಗಿ ಶೇಂಗಾವನ್ನು ಒಂಚೂರು ತವಾಲಿ ಬಿಸಿ ಮಾಡಿ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿದ್ರೆ ಆಯಿತು, ಅದು ಶೇಂಗಾ ಪುಡಿ ಆಗುತ್ತೆ. ಸೊ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ತೆಗಿಬೋದು. ಕೊತ್ತಂಬರಿ ಹಾಕಿ ಒಂಚೂರು ಮಿಕ್ಸ್ ಮಾಡಿ ತೆಗಿಬೋದು. ನೋಡ್ಬೋದು ಉಳ್ಳಾಗಡ್ಡಿ ಖಾರ ಹೇಗಾಗಿದೆ, ಚೆನ್ನಾಗಾಗಿದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ನಿಮ್ದು ಏನೇ ಕಮೆಂಟ್ ಇದ್ದರೆ, ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡ್ಬೋದು. ಮತ್ತು ನಾನು ನೆಕ್ಸ್ಟ್ ಯಾವ ಫುಡ್ ರೆಸಿಪಿ ಬೇಕು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. If you have any doubt, you can comment and